ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಪುಷ್ಪ ದಿನಚರಿ ವ್ಲಾಗ್. ನಾನು ನಿನ್ನೆ ಮೈಸೂರಿಗೆ ಹೋಗಿದ್ದೆ. ಮೈಸೂರಿಗೆ ಹೋದಾಗ ಪಾಯಣ ಮ್ಯೂಸಿಯಂ ನೋಡೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಮತ್ತು ನಮ್ಮ 3 ಬ್ಯೂಟಿಫುಲ್ ಕ್ವೀನ್ಸ್ ಅವ್ರ ಜೊತೆ ಹೋದೆ ಪಾಯಣ ಇನ್ಸ್ಟಿಟ್ಯೂಟ್ಗೆ. ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ತುಂಬ ಪ್ರೀಶಿಯಸ್ ಆಗಿ ಆರಾಮಾಗಿ ಶುದ್ಧವಾದ ಗಾಳಿ ಜೊತೆ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಪಾಟ್ ಇದೆ. ಆ ಪಾಟ್ಗಳು ಎಷ್ಟು ದೊಡ್ಡದಾಗಿದೆ ಗೊತ್ತಾ? ಇಲ್ಲಿ ನೋಡೋದಕ್ಕೆ ಫೋನಲ್ಲಿ ಈ ಥರ ಕಾಣಿಸ್ತಾ ಇದೆ, ಬಟ್ ರಿಯಲ್ ಆಗಿ ತುಂಬ ದೊಡ್ಡ ಪಾಟ್ಗಳಿದ್ದು. ಆ ಒಂದೊಂದು ಪಾಟಲ್ಲಿ ಒಂದೊಂದು ಮರನೇ ಬೆಳೆದು ಬಿಡ್ಬೋದೇನೋ ಗೊತ್ತಿಲ್ಲ. ಎಂಟ್ರೆನ್ಸ್ ಫೀಸ್ ಬಂದು 4 ಜನಕ್ಕೆ 300 ರೂಪೀಸ್ ತೊಗೊಂಡ್ರು. ನಾವು ಒಳಗಡೆ ಹೊರಟ್ವಿ. ಫಸ್ಟ್ ಸ್ಟಾರ್ಟಿಂದ ವೆಹಿಕಲ್ಸ್ಗಳು ಹೇಗೆ ರನ್ ಆದವು ಅನ್ನೋದ್ರಿಂದನೂ ಇದೆ. ಒಂದೊಂದು ವೆಹಿಕಲ್ಲು ಅದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ಗಳು, ಅದು ಹೇಗೆ ತಯಾರು ಮಾಡಿದ್ರು, ಅದನ್ನು ಯಾರು ಗಿಫ್ಟ್ ಮಾಡಿದ್ರು, ಸೊ ಇದು ಯಾವಾಗ ಇಲ್ಲಿ ತಯಾರಾಯಿತು, ಸೊ ಇದನ್ನು ಯಾವಾಗ ಕೊಟ್ಟರು ಇಲ್ಲಿಗೆ ಅನ್ನೋದೆಲ್ಲ ಡೀಟೇಲ್ಸ್ ಹಾಕಿದ್ದಾರೆ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಯಾವ ಥರ ಇದ್ವು ಅಂತ ಎಲ್ಲ ಹಾಕಿದ್ದಾರೆ. ಇದು ನೋಡಿ, ರೋಲ್ಸ್ ರಾಯ್ ಕಾರು 1924ರಲ್ಲಿ ಹೇಗಿತ್ತು ಅಂತ ಫಸ್ಟ್ ಮಾಡೆಲ್ ಅನಿಸುತ್ತೆ ಮೇ ಬಿ. ಅದನ್ನು ಹಾಕಿದ್ರು. ಒಂದೊಂದು ಕಾರುಗಳು ಒಂದೊಂದು ಡಿಸೈನ್. ನಾನು ಈ ಕಾರುಗಳನ್ನೆಲ್ಲ ನೋಡೇ ಇಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ಹತ್ರ ಕಾರೇ ಇಲ್ಲ. ಕಾರ್ಗಳ ಬಗ್ಗೆ ಅಷ್ಟೊಂದು ಇನ್ಫಾರ್ಮೇಷನ್ ಕೂಡ ನನ್ನ ಹತ್ರ ಇಲ್ಲ. ಬಟ್ ಇಲ್ಲಿ ಹಾಕಿರೋ ಎಲ್ಲ ಕಾರ್ಗಳಲ್ಲಿ ಆಲ್ಮೋಸ್ಟ್ ಬಹುತೇಕ ನನ್ನೆಲ್ಲ ಸಿನಿಮಾಗಳಲ್ಲಷ್ಟು ನೋಡಿದ್ದೀನಿ, ರಿಯಲಾಗಿ ನೋಡಿರಲಿಲ್ಲ. ಇವತ್ತೇ ನೋಡ್ತಾ ಇರೋದು ರಿಯಲಾಗಿ ಇಷ್ಟು ತರಾವರಿ ಕಾರುಗಳನ್ನು ಇಟ್ಟಿದ್ದಾರೆ ಅಂತ. ಈ ಕಾರಂತೂ ಯಾವುದೋ ಒಂದು ಮೂವಿಲಿ ನೋಡಿದ ನೆನಪು ನನಗೆ. ಮತ್ತು ಈ ಕಳ್ಳರು ಬಂದರು ಅಂತ ಹೇಳಿ ಎದ್ರುಕೊಂಡು ನೋಡೋಗ್ತಿದ್ವಲ್ಲ, ಆ ಥರದ ಕಾರುಗಳೆಲ್ಲ ಇದ್ವಿ. ನಾವೆಲ್ಲ ಚಿಕ್ಕ ಮಕ್ಕಳಲ್ಲಿ ನೋಡ್ತಾ ಇದ್ವಲ್ಲ ಮೂವಿಗಳಲ್ಲಿ, ಈ ಮಾರುತಿ ವ್ಯಾನಲ್ಲಿ ಕಳ್ಳರನ್ನ ಮಕ್ಕಳನ್ನೆಲ್ಲ ತುಂಬ್ಕೊಂಡು ಹೋಗೋದು, ಅದಕ್ಕೆ ಕಳ್ಳರು ಬಂದರು ಅಂತ ಹೆದರ್ಕೊಳ್ಳೋದು, ಆ ಥರ ಎಲ್ಲ ಇತ್ತು. ತುಂಬ ಚೆನ್ನಾಗಿದ್ದಾವೆ ಕಾರುಗಳು, ಒಂದಕ್ಕಿಂತ ಒಂದು ಅಲ್ಟಿಮೇಟ್ ಆಗಿದ್ದಾವೆ. ನನಗೆ ಮಾತ್ರ ಇಲ್ಲೊಂದು ಕಾರಿದೆ ನೋಡಿ, ತುಂಬ ಇಷ್ಟ ಆಯಿತು. ಮೇ ಬಿ ನನ್ನ ಹತ್ರ ಏನಾದರೂ ದುಡ್ಡಿದ್ದಿದ್ರೆ ಆ ಕಾರ್ನ ಎತ್ತಕೊಂಬಂದ್ಬಿಡೋಣ ಅಂತ ಅಂದ್ಕೊಂಡೆ. ಅದನ್ನು ಎತ್ತಕೊಂಬರ್ದು ಅಷ್ಟರಲ್ಲಿ ಇರಲಿ, ಟಚ್ ಮಾಡೋಕ್ಕೂ ಆಗಲ್ಲ, ಅಷ್ಟು ಆರಾಮಾಗಿ ಇಟ್ಟಿದ್ದಾರೆ. ನೋಡಿದ್ದೆ ಆ ಬ್ಲೂ ಕಲರ್ ಕಾರು ತುಂಬ ಚೆನ್ನಾಗಿದೆ. ಎಷ್ಟು ಉದ್ದ ಇದೆ ಗೊತ್ತಾ? ಅದನ್ನು ಮೇ ಬಿ ಉದ್ದ ಎಷ್ಟಿದೆ ಅಂತ ತೋರಿಸೋದಕ್ಕೋಸ್ಕರನೇ ಈ ಥರ ಅಡ್ಡ ಇಟ್ಟಿದ್ದಾರೆ ಅಂತ ಅನಿಸುತ್ತೆ. ನಾನು ಇದನ್ನು ಪರ್ಚೇಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಪರ್ಚೇಸ್ ಮಾಡ್ಕೋತೀನಿ, ನೀವೆಲ್ಲ ದುಡ್ಡು ಕೊಡಿ ಆಯಿತಾ? ಓಕೆ, ಹಾಗೆ ಇದನ್ನು ನೋಡಿಕೊಂಡು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಹಾಕು ಡಿಟೈಲಾಗಿ ಅಂತ ಅಂದ್ಕೊಂಡೆ. ಅದು ಮೇಲ್ಗಡೆ 1 ಫ್ಲೋರಲ್ಲಿದೆ, ಮತ್ತು ಕೆಳಗಡೆ ಫ್ಲೋರಲ್ಲಿ ಕೂಡ ಇದೆ ಸೇಮ್ ಕಾರುಗಳು. ಎಷ್ಟು ಒಂದೊಂದು ಕಾರಿಗೆ ಇಷ್ಟು ಜಾಗಗಳನ್ನ ಬಿಟ್ಟು ಅಲ್ಲಿ ನೋಡಿ, ಒಂದೊಂದು ನನಗೆ ನೀವು ಹೇಳೋಕ್ಕಾಗ್ತಾಯಿಲ್ಲ, ಬಿಕಾಸ್ ಅಲ್ಲಿ ಅಷ್ಟು ಕಾರುಗಳಿದೆ. ಒಂದನ್ನು ಥಿಂಕ್ ಮಾಡಿ, ಅಲ್ಲಿ ಎಲ್ಲೂ ಕೂಡ ಜಸ್ಟ್ 0.5 ಅಷ್ಟು ಕೂಡ ಧೂಳಿಲ್ಲ. ನಾನು ಅದನ್ನೆಲ್ಲ ಚೆಕ್ ಮಾಡಿದೆ. ಇಲ್ಲಿದೆಯಲ್ಲ, ಇದು ರೋಪ್ ಕಟ್ಟಿದಾರ ನೋಡಿ, ಅದನ್ನೆಲ್ಲ ಚೆಕ್ ಮಾಡಿದೆ ನೋಡೋಣ ಅಂತ. ಒಂದತ್ರನೂ ಸ್ವಲ್ಪನೂ ಧೂಳಿದಿರೋ ಥರ ಮೇಂಟೈನ್ ಮಾಡಿದ್ದಾರೆ. ಅಷ್ಟು ಗಾಡಿಗಳಿದೆ. ಗಾಡಿಗಳೆಲ್ಲದನ್ನು ಒಂದು ಕಡೆಯಿಂದ ನೀಟಾಗಿ ಕ್ಲೀನ್ ಮಾಡಿದ್ದಾರೆ. ಧೂಳಿಲ್ಲ, ಏನೂ ಇಲ್ಲ. ಈ ಗಾಡಿಗಳೆಲ್ಲ ನೋಡ್ತಾ ಇದ್ರೆ ಅಬ್ಬಾ ದೇವರೇ, ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದಾರಲ್ಲ, ಅದಕ್ಕೆ ಮೈಸೂರು ಕ್ಲೀನ್ ಸಿಟಿ ಅಂತ ಸರ್ಟಿಫಿಕೇಟ್ ಆರಾಮಾಗಿ ಕೊಡ್ಬೋದು. ಯಾರೋ ಒಬ್ಬರು ಮೊನ್ನೆ ನನ್ನ ವ್ಲಾಗಿಗೆ ಕಮೆಂಟ್ ಹಾಕಿದ್ರು, ಏನಂತ, ಚಿಕ್ಕಮಂಗ್ಳೂರಲ್ಲಿ ಹುಟ್ಟೋದಕ್ಕೆ ನಾವು ಪುಣ್ಯ ಮಾಡಿದ್ದೀವಿ, ನೀವು ಮೈಸೂರಲ್ಲೇ ಇದ್ಬಿಡಿ ಅಂತ. ನನಗೆ ಮೈಸೂರಲ್ಲಿ ಏನಾದರೂ ಯಾರಾದರೂ ಒಂದು ಒಳ್ಳೆ ಮನೆ ಕೊಟ್ಬಿಟ್ರೆ ಆರಾಮಾಗಿ ಮೈಸೂರಲ್ಲೇ ಇದ್ಬಿಡ್ತೀನಪ್ಪ. ನಿಜವಾಗ್ಲೂ ಮೈಸೂರಲ್ಲಿರೋದಕ್ಕೆ ನಂಗೆ ಅಷ್ಟು ಇಷ್ಟ. ಯಾರಾದರೂ ಇಲ್ಲೇ ಇದ್ಬಿಡಮ್ಮ ಅಂದರೆ ಆರಾಮಾಗಿ ಇದ್ಬಿಡ್ತೀನಿ. ಈ ಕಾರ್ ನೋಡಿ, ನಮ್ಮದಿದು ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಕಾರ್, ಅವ್ರು ಯೂಸ್ ಮಾಡ್ತಿದ್ದ ಕಾರಂತೆ, ಅವ್ರು ಪ್ರೆಸೆಂಟ್ ಮಾಡಿರೋದು ಇಲ್ಲಿಗೆ. ಒಂದೊಂದು ಕಾರುಗಳಿಗೆ ಹೋದ್ರೆ ರೇಟ್ ಎಷ್ಟಿದೆ, ಮತ್ತು ಅದು ಯಾವಾಗ ಯೂಸ್ ಮಾಡ್ತಾಯಿದ್ರು, ಅದ್ರ ಬೆಲೆ ಎಷ್ಟಿತ್ತು ಅಂತೆಲ್ಲ ಹಾಕಿದ್ದಾರೆ. ಅದನ್ನು ನಾನು ಇಲ್ಲಿ ನೋಡಿದ ಮಟ್ಟಿಗೆ ಆಲ್ಮೋಸ್ಟು ಒಂದಷ್ಟು ಇವನ್ನ ಎಲ್ಲ ಧರ್ಮಸ್ಥಳದವರು ವೀರೇಂದ್ರ ಹೆಗ್ಡೆ ಅವರೇ ಕೊಟ್ಟಿರೋದು. ಅದನ್ನು ಪ್ರೆಸೆಂಟೆಡ್ ಬೈ ಅಂತಾನೆ, ಗಿಫ್ಟೆಡ್ ಬೈ ಅಂತಾನೆ ಹಾಕಿದ್ದಾರೆ. ಸುಮಾರು ಕಾರುಗಳಲ್ಲಿದೆ, ಸುಮಾರು ಮತ್ತು ಥಿಂಗ್ಸ್ಗಳು, ಅಲ್ಲಿ ಏನೇನೋ ಥಿಂಗ್ಸ್ಗಳಿದೆ. ಸೊ ಅದಕ್ಕೂ ಅವ್ರದ್ದೇ ಹಾಕಿದ್ದಾರೆ. ಸಂಗ್ರಹಕಾರರು ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅಂತಲೇ ಹಾಕಿದ್ದಾರೆ. ನಾನು ನೋಡಿದೆ ಅಲ್ಲಿ. ನಾವು ಕೊಡೋಣ ಗಿಫ್ಟಾಗಿ ಏನಾದರೂ ಮ್ಯೂಸಿಯಮಿಗೆ ಅಂದರೆ, ನಮ್ಮನ್ನೇ ಕೊಡಬೇಕಷ್ಟೇ ಮ್ಯೂಸಿಯಮ್ಗೆ ಇಟ್ಬಿಡಿ ಅಂತ. ನಮ್ಮನ್ನು ಇಟ್ಕೊಳ್ಳಲ್ಲ, ಯಾಕೆಂದರೆ ಇಂಥ ಸ್ಕ್ರ್ಯಾಪ್ ತೊಗೊಬಂದು ಯಾರು ಇಟ್ಕೋತಾರಪ್ಪ ಮ್ಯೂಸಿಯಮಲ್ಲಿ, ಅದು ಇಷ್ಟು ಚಂದ ಕಾರುಗಳಿರೋವಾಗ. ಕಾರ್ಗಳಷ್ಟೇ ಅಲ್ಲದೆ ಕೆಲವೊಂದು ಬೈಕ್ಗಳು ಕೂಡ ಇದ್ವು, ಮತ್ತೊಂದೆರಡು ಲಾರಿ ಬೇರೆ ಇದ್ವು. ಆ ಕಡೆ ಲಾರಿಗಳು ನೋಡಿದೆ,
ಬೈಕ್ಗಳು ಇದು ಸುಮಾರಕ್ಕೆ ನೋಡಿ. ಇವೆಲ್ಲ ಯಾವಾಗ ಯೂಸ್ ಮಾಡ್ತಿರ್ತೀವಿ, ಮೇ ಬಿ ದೊಡ್ಡ ದೊಡ್ಡ ಶ್ರೀಮಂತರುಗಳೆಲ್ಲ ಯೂಸ್ ಮಾಡ್ತಿದ್ರು ಅನಿಸುತ್ತೆ. ಈ ಕಾರ್ನ ನೋಡಿ ಎಲ್ಲ ಪಾರ್ಟ್ಗಳನ್ನ ತೆಗೆದು ತೂಗಾಕ್ಬಿಟ್ಟಿದ್ದಾರೆ. ಅದನ್ನು ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ತೋರ್ಸೋಕ್ಕೆ ಅಂತ ಇರಬೇಕನ್ಸುತ್ತೆ. ನಾನಿದೊಂದು ಕಾರ್ ನೋಡಿದೆ, ಇದು ಯಾವುದು ಲವ್ ಮಾಕ್ಟೆಲ್ ಮೂವಿನಲ್ಲಿ ನಿಧಿಮಾ ಕಾರು, ಇಬ್ಬರೇ ಕೂತ್ಕೊಳ್ಳೋ ಕಾರ್ ನೋಡಿ ಇದು, ಹೌದಲ್ಲ? ಅದೇ ಅಂದ್ಕೊಂಡೆ ನಾನು, ನಿಧಿಮಾ ಕಾರ್ ಅಂತಲೇ ಹೇಳ್ಕೊಂಡೆ. ಚೆನ್ನಾಗಿದೆ, ಪುಟ್ಟಕ್ಕೆ. ನನಗೆ ಮೇ ಬಿ ಅದನ್ನು ಬೈ ಮಾಡೋಕ್ಕಾಗುತ್ತೆ ಅನಿಸುತ್ತೆ ಮೇ ಬಿ. ನೋಡಿ ಇದು, ಇಲ್ಲಿ ನೋಡಿ, ನಾನು ಹೇಳಿದ್ನಲ್ವ ಆಗಲೇ, ವೀರೇಂದ್ರ ಹೆಗ್ಡೆ ಅವ್ರ ಹೆಸರೇ ಹಾಕಿದ್ದಾರೆ ಅಂತ. ವೀರೇಂದ್ರ ಹೆಗ್ಡೆ ಸಂಗ್ರಹಕಾರರು, ತುಂಬ ಅವರೇ ಪ್ರೆಸೆಂಟ್ ಮಾಡಿದ್ದಾರೆ. ಅದನ್ನೇ ಅದಕ್ಕೆ ಅವ್ರ ಹೆಸರನ್ನೇ ಹಾಕಿದ್ದಾರೆ. ಇಲ್ಲೂ ಒಂದಷ್ಟು ಕಾರ್ಗಳಿತ್ತು, ಬಟ್ ನನಗೆ ಎಲ್ಲ ಕಾರ್ಗಳಿಂದ ನಾನು ಆವಾಗಲೇ ತೋರಿಸಿದ್ನಲ್ಲ ಒಂದು ಬ್ಲೂ ಕಲರ್ ಕಾರು, ನನಗೆ ಅದೇ ಇಷ್ಟ ಆಗಿದ್ದು ತುಂಬ. ಕೊಟ್ಟರೆ ಅದನ್ನು ತೊಗೊಂಡು ಆರಾಮಾಗಿ ಓಡಾಡಿಸ್ಬಿಡ್ತೀನಿ. ನನಗೆ ಡ್ರೈವಿಂಗ್ ಬರಲ್ಲ, ಬಟ್ ಟ್ರೈ ಮಾಡೋಣ, ಡ್ರೈವಿಂಗ್ ಬರದೇ ಹೋದ್ರೇನು. ಇದೊಂದು ಹಾಕಿದ್ರು ವೀರಭದ್ರ ಅಂತ, ಅದನ್ನು ಹಾಕ್ಕೊಂಡೆ. ಇಲ್ಲಿ ಎಲ್ಲ ಥಿಂಗ್ಸ್ಗಳು ಹಳೇ ಕಾಲದಲ್ಲಿ ಏನೇನು ಯೂಸ್ ಮಾಡ್ತಾಯಿದ್ರು ಅದೆಲ್ಲ ಥಿಂಗ್ಸ್ಗಳನ್ನ ಇಟ್ಟಿದ್ದಾರೆ. ನೋಡಿದೆ, ಇದು ನೋಡಿ, ಎಲ್ರಿಗೂ ಬಂದವ್ರಿಗೆಲ್ಲ ಗಾಳಿ ಬೀಸ್ತಾ ಇದೆ, ಚೆನ್ನಾಗಿದೆ. ತುಂಬ ಹಿತ ಅನಿಸುತ್ತೆ ಅಲ್ಲೋ ಗಾಳಿ ಮುಂದೆ ನಿಂತ್ಕೊಂಡ್ರೆ ಶೆಕೆ ಆದಾಗ. ಇವೆಲ್ಲ ಏನಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ, ಇದನ್ನು ಯಾವುದನ್ನು ಯೂಸ್ ಮಾಡಿರೋದನ್ನು ನಾನು ನೋಡೇ ಇಲ್ಲ. ಇಲ್ಲಿ ನೋಡಿ, ಇದು ನಾವಿಕರು ಯೂಸ್ ಮಾಡ್ತಾಯಿದ್ದ ಗುಂಡು ಅಂತ ಏನೋ ಇದೆ, ಅದನ್ನು ಅದಕ್ಕೆ ಪಕ್ಕದಲ್ಲಿ ಹೋಗಿ ಝೂಮ್ ಮಾಡಿ ನೋಡಿದೆ. ತೂಗುದೀಪ ಅಂತಂದರೆ ಏನು ಅಂತ ನಂಗೆ ಅರ್ಥ ಆಗಲಿಲ್ಲ, ಆದರೂ ನೋಡಿದೆ, ಚೆನ್ನಾಗಿದೆ. ಇದೆಲ್ಲ ಬೆಳಕಿನಂಚು, ಮೇ ಬಿ ಅವಾಗೆಲ್ಲ ಬೆಳಕಿನಂಚುಗಳನ್ನ ಈ ಥರದ್ದು ಹಾಕ್ತಿದ್ರು ಅನಿಸುತ್ತೆ, ಬೆಳಕು ಬೇಕು ಅಂತ ಮನೆಗಳಿಗೆ ಅಥವಾ ಏನಾದರೂ ಗೋಡನ್ಗಳಿಗೆ ಅದಕ್ಕೆ. ಈ ತೂಕದ ಬಟ್ಟೆಗಳು, ಇದಂತೂ ಗೊತ್ತು ನಿಮಗೆ, ಚಿನ್ನ ಬೆಳ್ಳಿ ಅಂಗಡಿಲಿ ಇದಂತೂ ಇವಾಗಲೂ ಇದೆ. ಕೆಲವೊಂದು ಚಿನ್ನ ಬೆಳ್ಳಿ ಅಂಗಡಿಗಳಲ್ಲಿ ಇದು ಸೇರು, ಪಾವು, ಚಟಾಕು, ಚುಟ್ಕೆ, ಅವು ಇವು ಎಲ್ಲ ಥರ ಐಟಮ್ಗಳನ್ನೂ ಇಟ್ಟಿದ್ದಾರೆ. ಸೊ ಕೆಲವೊಂದಂತೂ ನಾನು ನೋಡೇ ಇಲ್ಲ ನೋಡಿ, ಇವೆಲ್ಲ ನನಗೆ ಗೊತ್ತೂ ಇಲ್ಲ ಕೂಡ. ಇದನ್ನು ಹೆಂಗೆ ಯೂಸ್ ಮಾಡ್ತಾರೆ, ಏನಕ್ಕೆ ಅಂತಲೂ ಸರಿಯಾಗಿ ನನಗೆ ಗೊತ್ತಿಲ್ಲ. ಇದೊಂದು ಕೊಪ್ಪರಿಗೆ ನೋಡಿದಾಗ ನನಗೆ ನೆನಪಾಯಿತು, ನಮ್ಮೂರಲ್ಲಿ ನಂಜಗಂಡಗೌಡರು ಅಂತ ಇದ್ದರು, ಅವ್ರ ಮೊದಲನೇ ಮಗನಿಗೆ ನಿಧಿ ಕಾಣಿಸ್ಕೊಳ್ತಿತ್ತಂತೆ. ಅದಕ್ಕೆ ನಿಧಿ ಕಾಣಿಸ್ಕೊಂಡ್ರೆ ಏನೋ ಬಲಿ ಕೊಡಬೇಕು, ಯಾರನ್ನ ಆ ಹುಡುಗನ್ನೇ ಬಲಿ ಕೊಡಬೇಕು ಅಂತ. ಅಪ್ಪ ಅದಕ್ಕೆ ಅವನು ಏನೇನೋ ಪೂಜೆ ಮಾಡಿ, ಅದು ಎಷ್ಟು 7 ಕೊಪ್ಪರಿಗೆ ಅಂತ, ಅದು ಮೇ ಬಿ ಕೊಪ್ಪರಿಗೆ ಅಂತಲೇ ಅನಿಸುತ್ತೆ ನನಗೆ. 7 ಕೊಪ್ಪರಿಗೆ ಇದೆ, ಅದಕ್ಕೆ ಬೇಕಂದರೆ ಬಲಿ ಕೊಡಬೇಕು ಆ ಹುಡುಗನ್ನ ಅಂತ. ಅವ್ರು ಆಮೇಲೆ ಅದೇನೇನೋ ಪೂಜೆ ಎಲ್ಲ ಮಾಡಿ ಅದು ಬೇಡ, ಅದು ವಾಪಸ್ ಹೋಗಲಿ ಅಂತೇನೋ ಅಂದರು. ಅದು ನಂಗೆ ಅಷ್ಟೊಂದು ಗೊತ್ತಿಲ್ಲ, ಚಿಕ್ಕ ಹುಡುಗಿ ಅಲ್ವಾ ಅವಾಗಿನ್ನೂ ನಾನು. ಸೊ ಆದ್ರೂ ಅದು ನೆನಪಿದೆ, ಅದು ನಿಜನೋ ಸುಳ್ಳು ನನಗಂತೂ ಗೊತ್ತಿಲ್ಲ. ಇಲ್ಲಿ ನೋಡಿ, ಈ ಫೋಟೋ ಎಲ್ಲ ವೀರೇಂದ್ರ ಹೆಗ್ಡೆ ಅವ್ರದ್ದೇ ಅನಿಸುತ್ತೆ ಅದು ಫೋಟೋದು. ಇದು ಅದನ್ನು ಅವರೇ ಗಿಫ್ಟ್ ಮಾಡಿದ್ದಾರೆ, ಅದಕ್ಕೆ ಅವ್ರ ಫೋಟೋಸ್ ಎಲ್ಲ ಅಲ್ಲೇ ಹಾಕಿದ್ರು. ನೋಡಿದೆ, ಒಂದು ಕಡೆಯಿಂದ ನೋಡ್ಕೊಬನ್ನಿ ಎಷ್ಟು ಚೆನ್ನಾಗಿದೆ ಅಂತ. ನಿಮಗೂ ಫ್ರೀ ಆದರೆ ಸ್ವಲ್ಪ ಸಮಯ ತೊಗೊಂಡು ಹೋಗಿ ಬನ್ನಿ. ಸ್ವಲ್ಪ ಸಮಯದಲ್ಲಿ ಇಷ್ಟೆಲ್ಲ ನೋಡಿಕೊಂಡು ಒಂದ್ಸಲ ಇದೆಲ್ಲ ಒಂದು ಎಕ್ಸ್ಪೀರಿಯೆನ್ಸ್, ನಮಗೆ ಎಕ್ಸ್ಪೀರಿಯೆನ್ಸ್ ಆಗಬೇಕು ಎಲ್ಲ ವಿಷಯಗಳಲ್ಲೂ. ಸುಮ್ಮನೆ ಹೋಗೋದು ಬರೋದು ಅಲ್ಲಿ ಇಲ್ಲಿ ನೋಡೋದಕ್ಕಿಂತ ಈ ಥರದ್ದೆಲ್ಲ ನೋಡ್ತಾ ಇದ್ದರೆ ನಮ್ಮ ಮೈಂಡ್ ಕೂಡ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ, ಫ್ರೆಶ್ ಆಗುತ್ತೆ. ನಮ್ಮ ಜೊತೆ ಒಂದಿನ ಆರಾಮಾಗಿ ಅಡ್ಡಾಡ್ಬೋದು ಇಲ್ಲೆಲ್ಲ. ಮೈಸೂರಂತೂ ನಿಜವಾಗ್ಲೂ ನಾನು ಮತ್ತೊಮ್ಮೆ ಹೇಳ್ತೀನಿ ನೋಡಿ, ಮೈಸೂರಲ್ಲಿ ಹುಟ್ಟರು ನೀವು ಪುಣ್ಯನೇ ಮಾಡಿದ್ದೀರಪ್ಪ, ಇಷ್ಟು ಚೆನ್ನಾಗಿರೋ ಪ್ಲೇಸಲ್ಲಿ. ಅದು ಆಡಿದೆಯಲ್ಲ, ಕಣ್ಣಿಗೆ ಬೇಕಾದ ನೋಟುಗಳಿದ್ದು ಕದ್ದು ಮುಚ್ಚಿ ಓಡಾಡ್ತೀರಲ್ರಿ, ಬನ್ನಿರಿ ನಮ್ಮೂರು ನೋಡ್ರಿ ಅಂತ. ನಾನು ಮತ್ತೆ ಅದನ್ನು ಮಾಡ್ಬೇಕನ್ನಿಸ್ತು ವೀರೇಂದ್ರ ಹೆಗ್ಡೆ ಅವ್ರದ್ದು, ಮತ್ತೆ ಅದನ್ನು ಮತ್ತೆ ಕ್ಯಾಪ್ಚರ್ ಮಾಡಿಕೊಂಡೆ ಇರಲಿ ಅಂತ. ಈ ಕಡೆ ನೋಡಿ, ನಾನು ಅದಕ್ಕೆ ಹೇಳಿದ್ನಲ್ವಾಗಲೇ, ಒಂದು ಧೂಳಿಲ್ಲ, ಒಂದು ಚಿಕ್ಕ ಧೂಳು ಸಹಿತ ಇಲ್ಲ ಅಂತ. ಅದಕ್ಕೆ ನೋಡೋಣ ಅಂತ ಚೆಕ್ ಮಾಡಿದೆ, ಅದ್ರ ಮೇಲೆ ಕಂಬಿ ಮೇಲಾದರೂ ಇರುತ್ತಾ ಅಂತ. ಹಳೇ ಕಾಲದಲ್ಲಿ ಯೂಸ್ ಮಾಡ್ತಿರೋಂಥ ನಾಣ್ಯಗಳು ಇದೆಲ್ಲ. ಆದರೆ ಇದೆಲ್ಲ ನನಗೆ ಗೊತ್ತಿಲ್ಲ, ಈ ನಾಣ್ಯಗಳು. ಬಟ್ ಈ ಸ್ಟ್ಯಾಂಪ್ಗಳು ಅದು ನೋಡಿದ್ದೀನಿ, ಕೆಲವೊಂದು ನೋಡಿದ್ದೀನಿ. ಇದು ಹಳೇ ನೋಟುಗಳು, ಮೇ ಬಿ ನಮ್ಮ ದೇಶದಲ್ಲ ಅನಿಸುತ್ತೆ. ಬಟ್ ಇಲ್ಲಿದೆ ನೋಡಿ, ಈ ನಾಣ್ಯಗಳನ್ನ ನಾನು ಯೂಸ್ ಮಾಡಿದ್ದೀನಿ. 1 ಪೈಸೆ, 2 ಪೈಸೆ, 1 ರೂಪಾಯಿ, 10 ಪೈಸೆ, 50 ಪೈಸೆ, 4 ಆಣೆ, ಇದೆಲ್ಲ ನನಗೆ ತುಂಬ ಮನಸ್ಸಿಗೆ ಇಷ್ಟ ಆಯಿತು. ನಾನು ಅದನ್ನೆಲ್ಲ ಯೂಸ್ ಮಾಡಿದ್ದೀನಿ. ಚಾಕ್ಲೇಟ್, ನಮಗೆ ಅವಾಗ 10 ಪೈಸೆಗೆ ಒಂದು ಚಾಕ್ಲೇಟ್ ಕೊಡ್ತಿದ್ರು ಸ್ಕೂಲಿಗೆ ಹೋಗ್ಬೇಕಾದ್ರೆ. ಇವಾಗ 10 ಪೈಸೆ ಎಲ್ಲ 1 ರೂಪಾಯಿಗೆ ಚಾಕ್ಲೇಟ್ ಸರಿಯಾಗಿ ಬರೋಲ್ಲ. ಈ ತಾಳೆಗರಿಗಳನ್ನು ನೋಡಿದೆ, ನಾನು ಹಳೆಗನ್ನಡ ಸ್ಟೂಡೆಂಟ್ ಅಲ್ವಾ, ಓದೋಣ ಅಂತ. ಬಟ್ ಅದು ನಿಜವಾಗ್ಲೂ ನನಗೆ ಅರ್ಥ ಆಗಲಿಲ್ಲ ನೋಡಿದ್ದಕ್ಕೆ. ಆದರೆ ಇವತ್ತು ಪಯಣ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.